ಏನಿರ್ಬಲ್ಲ ಒಂದು ಚಾ ಮಾಡ್ಕೊಂಬ ಇಲ್ಲಿ. ಚಾ ಕುದಿಯಾಕಿಟ್ಟ ಅಂತ ಅಡ್ರಿ ಎತ್ತಾರ ಹಾಲು ಹಾಕಿ ಸೋಸ್ಕೊಂಬರ್ತೇನಿ. ರೆಡಿನ ಮಾಡಿಟ್ಟಿದ್ಲ ಏನು ಬಾಯ್ ಅನ್ನೋದು ಆರಿರಂಗಿಲ್ಲ. ಹಿಂಗೆ ಕುಡಿ ಹಿಂಗೆ ಇಡು ಹೊಟ್ಟೆ ಮತ್ತು ಚಾ ಬೇಕು ಹಿಂಗಿಡಿ ಮತ್ತು ಚಾ ಅದೇನು ಚಾದನ್ ಹೊಳದ ಇವನ ಮತ್ತಿ ಬರೀ ಚಾ 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 ಅಂಥೇಳಿ ಏನು ಒಲಿ ಮ್ಯಾಗಿನ ದೊಡ್ಡ ಬರೀ ತಪ್ಪೋದಿಲ್ಲ ಬಿಡೋದು ಅಂತೇನ. ಅರ್ರಿ ಅತ್ತಾರ ಹಾಲು ಹಾಕೇನಿ ಬಿಸಿ ಆಗ್ಬೇಕ ಬೇಡದು ಈಗ ಮತ್ತೆ ಹಂಗ ಸೋಸ್ಕೊಂಬಂದಿ ಅಂದ್ರೆ ಹಂಗಾರಾಗೈತಿ ಕತ್ತಿ ಹುಚ್ಚಾಗೈತೆ ಅಂತಂದು ನಿಂದಿರ್ತಿರ್ತಾಡ್ರಿ ಒಟ್ಟು. ಅಂದಿದ್ದೆಲ್ಲ ಅನಸ್ಕೊಂಡ್ಬಿಡ್ತಿ ಮಳ್ಳಿ ಇವ್ರು ಮಳ್ಳಿ ಅದೇ ಕೆಲಸ ಮಾಡಕತ್ತಿ ಗೊತ್ತೈತೆ ನನಗೆ ತವ್ರ ಮನೆಗೆ ಹೋಗಕ್ಕೆ ನಾಟಕ ಇದೆಲ್ಲ. ಏನಿರ್ಬಲ್ಲ ಅವ್ರು ನೀರು ತೊಂಬ ಇಲ್ಲಿ. ಯಾಕೆ ಬೇವ ಟಿವಿ ಹಚ್ಕೊಂಡು ಕುಂತಿರ್ಬೇಕಿಲ್ಲ ಒಬ್ಬಕ್ಕೆ ಕುಂತ್ಬಿಟ್ಟಿಯಲ್ಲ ಬೇಸರ ಆಗೋದಿಲ್ಲ ಟಿವಿ ಹಚ್ಕೋಬೇಕಿಲ್ಲ ನಿರ್ಮಲ ಅನ್ಸತಿ. ನೀರು ಬಿಡಪ್ಪ ಒಳಗಿದ್ಲ ಏನು ಕರೆದು ಬಿಡ ಅಂತ ಸುಮ್ಮನೆ ಆದ್ ನೋಡು. ಬಂದವ ತಾಯಿಗೆ ತಕ್ಕ ಮಗ ಚಲೋ ಆತೇನ ತಾಯಿ ಮಗಂತ ಮಾತ ಏನು ಮುಗುಲ್ ಹರ್ಕೊಂಬಿದ್ರು ಗೊತ್ತಾಗೋದಿಲ್ಲ ಇವ್ರಿಗೆ. ನೀರು ತೊಂಬಾರ ಯಾವತ್ತವ ನೀರು ಕೇಳಿ ನಿನ್ ಗಂಡ ಐತೆ ನನಗೂ ಒಂದ ಕೈ ಐತಿ ಅದಂತ ಮಾಡ್ಲಿ ಚಾನು ಸೋಸ್ಕೊಂಬ ಅಂತೀರಿ ನೀರು ತೊಂಬ ಅಂತೀರಿ ತರತನ ಇದನ್ನ ಇಲ್ಲಿ ಬಿಡ್ರಿ ನಿಮ್ಗೆ ನೀರು ಸಾವಕಾಶ ಹೇಳ ಹಂಗೆ ಯಾಕೆ ಬಾಯ್ ಮಾಡ್ತಿ ತಗೋ ಯಾರೇನು ಅಂದಿಲ್ಲ ನಿನಗೆ ಅಂದಿದ್ರು ಹೇಳ್ತಿದ್ನಿ ಒಬ್ಬೊಬ್ಬರಿಗೆ. ಯಾರ ಚಾ ತೋರಿ ಗಂಡಗೊಂದು ಕಪ್ ಹಾಕೊಂಬ. ಚಾ ಕುಡಿತೀರ ನೀವು? ಇಲ್ಲ ಚಾ ಕುಡಿತೀರ ಅಂತ ಕೇಳಿದ್ರೆ ಯಾರು ಹ್ಞೂ ಅನ್ನಂಗಿಲ್ಲ. ಇದ್ರ ಸೋಸ್ಕೊಂಬಂದು ಕೊಡು ಅದನ್ನೇನು ಮತ್ತೆ ಹೊಳಿ ಕೇಳೋದು. ಹೋಗಿ ನಮ್ಮ ಅತ್ತೆ ಅದಾಳಿಕೆ ಏನು ಮಾಡಲಿ ಅನಿಸ್ತದ ನನಗೆ. ನಿಮ್ಮ ಅಕ್ಕ ನಿಮ್ಮ ಮಾವ ಹೊಲ್ದಾಗಿಂದ ಬರೋ ಹೊತ್ತಾತು ಅವ್ರಿಗೆ ಚಾ ಮಾಡಿ ತೆಗೆದು ಬಿಡ್ಬೇಕಿಲ್ಲ ಕರೆ ಚಾನ ಬಂದ್ಮ್ಯಾಗ ಬಿಸಿ ಮಾಡಿ ಹಾಲು ಹಾಕಿ ಕೊಡಕ್ಕೆ ಬರ್ತಿತ್ತು. ಮತ್ತು ಬಂದ್ಮ್ಯಾಗ ಏನು ಕೆಲಸ ಮಾಡ್ತಿರ್ತಿ ಮತ್ತು ಅಕ್ಕಿನ ಮಾಡ್ಕೊಂಡು ಕುಡಿದೆ ಚಾನ. ಅತ್ತಿಯರ ತಾಟ್ರಿ ಚಾ ಕುಡಿಯಕತ್ತೇನಿ ಏನು ಒಂದು ಮ್ಯಾಗ ಒಂದೊಂದು ಹಂಗೆ ಕೆಲಸ ಹೇಳ್ತಿರಲ್ಲ. ಖರೆ ಚಾ ಮಾಡಿಟ್ಟೇನೆ ಹೇಳ್ರಿ ಬಂದ್ಮ್ಯಾಗ ಹಾಲು ಹಾಕಿ ಬಿಸಿ ಮಾಡ್ಕೊಂಡು ಕುಡಿತಾರ ಬಂದಾರ ಬರ್ಲಿ ಹೇಳ್ರಿ ಅವ್ರು ಹೊಲ್ದಾಗಿಂದ. ಲಕ್ಷ್ಮಣ ಇದು ನಿಮ್ಮ ತಂಗಿ ಬರ್ತಾ ಅಂತಪ್ಪ ಮತ್ತು ಎಂದ ಹೋಗಿ ಕರ್ಕೊಂಬರ್ತೀನಿ ನೋಡಿ. ಮತ್ತು ಹುಡುಗರದು ಸಾಲಿ ಸುಟ್ಟು ಬಿಡ್ತದಂತ ಬರ್ತಾ ಅಂತಕಿನು ಅವ್ರ ಅತ್ತೆಯಾರನ್ನ ಕೇಳಿವಂತ ಹೋಗಂದಾರಂತ. ಮತ್ತು ಅವ್ರು ರೊಟ್ಟಿ ಬುತ್ತಿ ರೊಟ್ಟಿ ಅದು ಮಾಡಿ ಕಟ್ತಾರಂತ. ಮತ್ತು ಹುಡುಗರು ಹಿಡ್ಕೊಂಡು ಹತ್ತು ಇಳಿ ಮಾಡಿ ಮತ್ತು ಬಸ್ಸಿಗೆ ಬರೋದಿದಾಗತ್ತೆ. ಮತ್ತು ನೀನು ಹೋಗಿ ಒಟ್ಟು ಕರ್ಕೊಂಬರಪ್ಪ ಚೀಲದ ವದನ್ ಇರ್ತಾವು. ಮಗಳು ಬರುವಿಕೆ ಕಾಯಕತ್ತಾಣ ಮತ್ತೆ. ಹಾಂ ನಿರ್ಮಲ ನೀನು ಇರುವ ನಿಮ್ಮ ಚಿಗವ್ ಬಂದಾಗ ಮತ್ತು ಊರಿಗೆ ಹೋಗ್ಕೊಂಡ್ರೆ ಅಕ್ಕಿ ಬಟ್ಟೆ ಆಗೋದು ಯಾವಾಗ ನಿಮಗೆ? ಇಲ್ಲಿ ಬಿಡ್ರಿ ಅತ್ತಾರ ನಾನು ಊರಿಗೆ ಹೋಗ್ತೇನೆ ಬಂದ್ಮೇ ಬಟ್ಟೆ ಹಾಕರಾಳ್ರಿ ಬರ್ತೇನೆ. ಅವ್ರು ಊರಿಗೆ ಹೋಗೋದು ಇನ್ನೊಂದು 2 ದಿನ ಇದಂದಾಗ ಬರ್ತೇನೆ ರೀ. ನನಗೂ ಬೇಸರ ಆಗೈತಿ ಮತ್ತು ಅವ್ರು ಬರೋದು ಯಾವಾಗ ಏನು ಮತ್ತು ಹೋಗಿ ಬರ್ತೇನೆ ರೀ ನಾನು ಊರಿಗೆ. ನಮ್ಮ ಅವ್ನ ಜೀವನ ಸಾಕತ್ತ ನನಗೂ. ಇರು ತಂಗಿನೂ ಬರಾಕತ್ತಾ ಅಂತ ಬೆಟ್ಟದಂಗೆ ಆಗೋದಿಲ್ಲ. ಮತ್ತು ನೀ ಹೋದ್ಮ್ಯಾಗ ಯಾವಾಗ ಬರ್ತೀಯ ಏನು ಇರು ಹೋಗಿ ಅಂತ ಬೆಟ್ಟಾಗಿ ಅಕ್ಕನ ಜೊತೆ ತಂಗಿ ಜೊತೆ ಒಂದು 4 ದಿನ ಇದ್ದು ಹೋಗಿ ಅಂತ. ಇರ್ಲಿ ಬಿಡಪ್ಪ ಅವ್ರ ಅವ್ನ ಜೀವನ ಸಾಕತ್ತ ಅಂತ ಹೋಗಲ್ಲಕ್ ಬಿಡು. ಮತ್ತೆ ಊರಿಗೆ ಹೋಗಿ ಮುಂದೆ ಬರ್ತೇನೆ ಅಂತ ಬರವಲ್ಲಕ್ಕ. ಮತ್ತೆ ಕೂಸಿನ ಚೂಡ್ತಾಳ ತೊಟ್ಲಾನು ತೂಗ್ತಾ ಹೊಡು ಅತ್ಲಾಗೂ ಬರಸ್ತಾ ಇತ್ಲಾಗೂ ಬರಸ್ತಾಳ. ಹೋಲಿ ಬಿಡ್ಲಾ ಊರಿಗೆ ಹೋಗ್ತೀನಂದ್ರೆ ಬಿಡಿಸ್ಬಿಡ ಸುಳ್ಳ ಸಿಟ್ಟು ಹಾಕಳಕ್ಕಿ ನಮ್ಮ ಜೊತೆ ಜಗಳ ತಗೊಂಡು ಹುಡ್ರಿ ಅಂತಾಳ. ಯಾಕೆ ಹೋಗಲ್ಲಕ್ ಬಿಡು. ಮತ್ತು ಊರಿಗೆ ಹೋಗ್ತೀನಿ ಅನ್ನಾರಿಗೆ ಮತ್ತೆ ಎಣ್ಣೆ ಬ್ಯಾಡ ಅಂತಂದು ಬಿಡ್ಸಾಕತ್ತಾನ ಹೋಗಲ್ಲಕ್ ಬಿಡು. ನೋಡ್ತೀನಿ ತಡಿ ಮಾತಾಡ್ತೇನೆ ಏನಂತ ನೋಡ್ತೇನೆ. ಇರಂದ್ರೆ ಇರ್ತಾಳ ಹಂಗೇನು ಇದು ಮಾಡೋದಿಲ್ಲ ಹೇಳ್ತೀನಿ ತಡಿ ಹಂಗೇನು ಇದು ಮಾಡೋದಿಲ್ಲ ಅಕ್ಕಿ ಹೇಳಿದ್ರೆ ತಿಳ್ಕೊಂತ ಅಂತ ಮುಲ್ಲ ಎಂತಿ ಪರ ಮಾತಾಡ್ತಾನೆ. ಯಾವಾಗ ಹೇಳಿ ತಿಳ್ಕೊಂಡಿದ್ದಾಳೆ ಈಕಿ ಊರಿಗೆ ಹೋಗೋದು ಅದಾಯ್ತಂತೆ ಇಷ್ಟು ಬಗ್ಗೆ ಆಕಿ ಚಾ ಮಾಡಿಕೊಟ್ನಿ ನೀರು ಕೊಟ್ಟನೆ ಅಂತೇಳಿ. ಇಲ್ಲದಂದ್ರೆ ಕೆಲಸ ಮಾಡೋಕೆ ಆಕೆ ಎಲ್ಲರ ಕುಂತಲ್ಲೇ ಆಕಿಗೆ ಅವ್ರ ಅಕ್ಕನ ಜೀವ ಹರಿದಿಡ್ತಾ ಹಂಗೆ. ಅನ್ನ ಅನ್ನಿಸ್ಕೊಂಡವ ಒಂದಿನ ತಮಗೆ ತ್ರಾಸ ಆತು ಹೆಂಗೆ ಏನು ಹಿಂಗೆ ಇದ್ದಕ್ಕಿದ್ದಂಗೆ ಹೊರಗೆ ಹಾಕಿದ್ದೀವಿ ನಾವು ದುಡ್ಕೊಂಡು ತಿಂದಾತಾರ ಅವ್ರು. ಇದ್ದೊಟ್ಟು ಹೊಲನೂ ಅವ್ರಿಗೆ ಮೋಸ ಮಾಡಿ ಇದು ಮಾಡ್ಕೊಂಡ್ವಿ ನಾವು ತೊಗೊಂಡ್ವಿ ಅದನ್ನು ಎಲ್ಲ ಅಳದಿಟ್ನ ಇಷ್ಟೆಲ್ಲ ಮೋಸ ಮಾಡಿ ಮತ್ತು 1 ಲಕ್ಷ ರೂಪಾಯಿ ಬೇಕಂತ ಕೇಳ್ತಾನ. ಏನು ನಾವು ಜೀವನ ನಿನ್ನ ನೋಡಿ ನಗ್ಲಿ ಅಂತೇಳಿ ಹಿಂಗೆ ಮಾಡ್ತಾರೋ ಏನೋ ಏನು ನಮಗೆ ನೋವು ಮಾಡ್ಬೇಕಂತಂದು ಕೇಳ್ತಾರೋ ಗೊತ್ತಿಲ್ಲ. ಎಷ್ಟು ಮನಸ್ಸಿಗೆ ಬೇಜಾರಾಗ್ಬಿಡ್ತೀವತ್ತು. ಯಾಕೆ ನನ್ನ ಗಂಡ ಅವ್ರ ಅಣ್ಣನ ಬೆಟ್ಟಾಗಿ ಬಂದಂಗಿಂದನೂ ಯಾಕೆ ಸಪ್ಪದಾನ ಏನಾರ ಅನ್ನ ಏನು ಬಾಯಿ ಬಿಟ್ಟು ಹೇಳೋ ಮನುಷ್ಯ ಯಾರಲ್ಲ ಎಲ್ಲ ಒಳಗೆ ನುಗ್ತಾನೆ. ಹೇಳಕ್ಕೆ ನಾನು ಕೇಳಾರ ಸುಮ್ಮನೆ ಅದೇ ನೀವು ನೋಡ ಮತ್ತು ಕೇಳಿ ಅಂದ್ರೆ ಅನ್ಮಾನಿಸ್ತಾವ್ಡು ಏನು ಮಾತಾಡೋದು ಬೇಡ ತೀರ ಅನ್ನ ತಮ್ಮ ಅಂತಂದು ಅನಿಸ್ತಂತಂದು ನಾನು ಏನು ಕೇಳಕ್ಕೆ ಹೋಗಲಿಲ್ಲ. ಏನಂದ್ರೆ ರೀ ಏರಿ ಏನಾಗ್ರಿಜಾ ಅಲ್ಲ ತಲೆ ಸಾಕತ್ತ ನೀ ಏನು ಸಪ್ಪ ಕುಂತೀರಿ ಒಟ್ಟ ಮಾತಾಡವಲ್ರಿ ನೀವು ಮನೆಯಾಗಿದ್ರೆ ಹಂಗೆ ಒಡ ನನ್ನ ಬಾಯಿನೂ ಸುಮ್ಮನೆ ಇರೋದಿಲ್ಲ ನಿಮ್ಮ ಬಾಯಿನೂ ಸುಮ್ಮನೆ ಇರೋದಿಲ್ಲ ಹಂಗೆ ಮಾತಾಡ್ತೀವಿ. ಹಂಗೆ ಇವತ್ತೇನು ನಾ ಮಾತಾಡ್ಸಿದ್ರು ಮಾತಾಡವಲ್ರಿ ನಾನು ಇಲ್ಲೇ ಅಡ್ಡಾಡಕತ್ರೂ ಸುಮ್ಮನೆ ಕುಂತೀರಿ ಯಾಕೆ? ಕೊಡ ಇಟ್ಟು ಬಾ ಹೋಗೋಚಕತ್ತದ ಹಂಗೆ ಹಿಡ್ಕೊಂಡು ಕುಂತೆ ಅಂದ್ರೆ ಕೈ ನೋವು ಬರೋದಿಲ್ಲ ಅದು ಹೋಗಿಟ್ಟು ಬಾ ಹೋಗೋದು ಕೊಡ ಒಳಗೆ. ಆಯ್ತು ರೀ ಇಟ್ಟು ಬರ್ತೇನೆ ಕೊಡೋಣ. ಚಾ ಏನಾರ ಮಾಡ್ಕೊಡ್ಲೇನ್ರಿ ಮತ್ತು ಹೊಳ ಚಾ ಮಾಡಿಕೊಡು ಅಂತ ಕೇಳಿದ್ರೆ ಬೈತಾ ಅಂತ ಹೇಳಿ ಸುಮ್ಮನೆ ಕುಂತೀರನ ಮತ್ತೆ ಮಾಡ್ಕೊಳ್ಳೆ ಚಾನ? ಬೇಡ ಚಾ ಬೇಕನ್ನ ಕೇಳೋದಿಲ್ಲನ ಏನಿಲ್ಲ ಬೇಡ ರೀ ಯಾಕೆ ಸಪ್ಪಾಗಿದ್ದು ಕುಂತೀರಿ ಯಾರ ಏನಾರ ಅಂದ್ರನ ಇನ್ನು ದಿನ ಅಲ್ಲಿ ಕೆಲ್ಸಕ್ಕೆ ಹೋಗಿರಲ್ಲ ಅವ್ರು ಏನ್ರ ಗೌಡ್ರಿ ಏನ್ರ ಅಂದ್ರನ ಏನು ಯಾರಿಗೆ ರೊಕ್ಕ ಕೊಡ್ತೈತಿ ಏನು? ನೀನು ಬಿಟ್ಟು ನಿನಗೆ ಹೇಳೋದನ್ನ ಯಾರ ಕಡೆ ರೊಕ್ಕನೂ ಇಸ್ಕೊಳ್ಳೋದಿಲ್ಲ ಕೊಡಕ್ಕೆ ಹೋಗೋದಿಲ್ಲ. ಏನಾತಂತಾರೆ ಹೇಳ್ರಿ ಮನಸ್ನಾಗಿಂದ ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಕತ್ತದ ಮನಸ್ನಾಗ ಇಟ್ಕೊಂಡು ಕುಂತ್ರೆ ನಮ್ಗೇನು ಗೊತ್ತಾಕತ್ತಾನ ಹೇಳ್ರಿ ಅದ
ಅಲ್ಲ ಗಿರಿಜ, ನಾನು ನಮ್ಮ ಅಣ್ಣ ಅಲ್ಲಿ ಮಾತಾಡ್ಕೊತ ನಿಂತಿದ್ವಲ್ಲ, ನೀ ಅಲ್ಲೇ ಬರಾಕತ್ತಿದ್ದು ನಾನು ನೋಡಿದ್ನೆ. ಆದರೆ ನೀನು ಯಾಕೆ ನಿಂತಿದ್ರಿ, ಎದಕ್ಕೆ ನಿಂತಿದ್ರಿ ಅಂತ ಏನೂ ಕೇಳೇ ಇಲ್ಲಲ್ಲ, ಯಾಕೆ? ಕ್ರಿ ಅಣ್ಣ ತಮ್ಮ ಏನು ನಿಂತು ಮಾತಾಡ್ಬಾರ್ದಾನ ಏನು ಅದು ನೀನು ಅಷ್ಟು ನಿಮ್ಗೆ ಹಾಕಿರಂಗಿಲ್ಲನ ಎಲ್ಲ ನಮಗೆ ಹೇಳಿ ಕೇಳಿನ ಮಾಡ್ಬೇಕನ ಏನೋ ಮಾತಾಡ್ತಿರ್ತೀರಿ ಬಿಡು ಅಣ್ಣ ತಮ್ಮ ಕಷ್ಟ ಸುಖ ಮಾತಾಡ್ತಿರ್ತೀರಿ ಅಂತ ಸುಮ್ಮನೆ ಬಂದು ನನಗೇನು ಕೇಳಕ್ಕೆ ಹೋಗಲಿಲ್ಲ ಮನೆಗೆ ಬಂದನು ಕೇಳಿಲ್ಲ ಹಂಗೇನಾದ್ರು ನೀವು ಹೇಳೋದಿಲ್ಲನ ಅದನ್ನ ಯಾಕೆ ನಾವು ಕೇಳಿ ನಿಮ್ಗೆ ತಲೆ ಹಿಡಿಸಿ ಯಾಕೆ ಇದು ಮಾಡ್ಬೇಕು ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ನೀವು ಹೇಳತ್ತಿರೋದಿಲ್ಲ ಅದನ್ನ ಯಾಕೆ ನಾನು ನಂಗೆ ನನ್ನ ಮನಿಲ್ಲ ನಾ ಯಾಕೆ ಹಂಗೆ ಇದು ಮಾಡಕ್ಕೆ ಹೋಗಲ್ಲ ಅಣ್ಣ ತಮ್ಮ ಮಾತಾಡ್ಕೊತ ನಿಂತಿದ್ದಾರೆ ಬಿಡು ಸುಮ್ಮನೆ ಅದನ್ನೇ ನೀನೇ ಇಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವತ್ತೂ ನಾನು ನಿನಗೆ ಮೋಸ ಮಾಡೋಕ್ಕೂ ಹೋಗೋದಿಲ್ಲ, ಅಂತ ಕನಸು ಮನಸ್ಸಿನಾಗ ನಾನು ನಡ್ಸಕ್ಕೆ ಹೋಗೋದಿಲ್ಲ. ಏನಿಲ್ಲ ಹೇಳ್ಬೇಕಂತಂದೆ ನನಗೆ ಮನಸ್ಸಿಗೆ ಬೇಸರ ಅನಿಸ್ಬಿಡ್ತಾ, ಹಾಗಾಗಿ ನಾನು ಬಂದು ಕೂಡಲೇ ಏನೂ ಮಾತಾಡೋಕೆ ಹೋಗಲಿಲ್ಲ. ಏನು ಬೇಜಾರಾಗಕ್ಕೆ ಹೋಗ್ಬೇಡ. ಅಯ್ಯೋ ಇಲ್ರಿ ನಾ ಯಾಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಲಿ ಅಯ್ಯೋ ಹಂಗೆ ಹಂಗೆ ಏನು ತಿಳ್ಕೊಂಡಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ನೀವು ಅದನ್ನ ಏನು ತಲೆಯಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅಲ್ಲಿ ಗಿರ್ಜಾ, ನಮ್ಮಾರ ಅನ್ನಾರ ನಮ್ಗೆ ಎಷ್ಟು ಮೋಸ ಮಾಡಿ ಎಷ್ಟು ಮೋಜು ನೋಡಿದ್ರು ಒಂದು ಟೈಮ್ನಾಗ. ಯಾರಿಗಾರ ನಮಗೆ ಯಾರಿಗಾರ ಅನ್ನಕ್ಕೆ ಹೋಗ್ಬಾರ್ದು, ನಮಗೆ ಒಂದು ಸ್ವಂತ ಒಡ ಹುಟ್ಟಿದಾರು ಹೀಗೆಲ್ಲ ನಮಗೆ ಒಳ್ಳೇದು ಮಾಡಲಿಲ್ಲ. ಒಂದು ಟೈಮ್ನಾಗ ಕಮಲಕ್ಕರ್ನ ನೆನೆಸ್ಬೇಕು, ಎಷ್ಟು ನಮಗೆ ಪಾಪ ಒಂದು ಊಟದಿಂದ ಹಿಡಿದು ಒಂದು ಏನಾರ ರೊಕ್ಕದ ಏನಾರ ಸಹಾಯ ಬೇಕಂದ್ರೆ ಹಿಂಗೆ ನಿಂತ್ರು ಅವ್ರು ಪಾಪ ಅವ್ರ ಮನೆ ಮಂದಿನ ಹಿಂಗೆ ನಿಂತು ನಮಗೊಂದು ಬದುಕು ಇವತ್ತು ನಾವು ಕಟ್ಕೊಂಡು ಒಂದು 4 ಮಂದಿಯಾಗ ತಲೆ ಎತ್ತಿ ನಡಿತೀವಂದ್ರೆ ಅವರು ಮುಖ್ಯ ಕಾರಣ ಅದಾರ. ಕಮಲಕ್ಕರ ಮನೆಯಾರು ಎಲ್ಲರೂ ನಮಗೆಷ್ಟು ಸಹಾಯ ಮಾಡ್ಯಾರ, ಹೌದಿಲ್ಲ? ಹೌದ್ರಿ ಕಮಲಕ್ಕರ್ ಅವತ್ತು ಇವರೆಲ್ಲ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಿದಾಗ ಅವ್ರು ನಿಂದಿರ್ಲಿಕ್ಕಂದ್ರೆ ಇವತ್ತು ಬದುಕ್ತಿದ್ವಿ ಇರ್ತಿದ್ವಿ ಇಲ್ಲ ಗೊತ್ತಿಲ್ಲ. ಒಂದು ಟೈಮ್ನಾಗ ನೆನೆಸ್ಬೇಕು ಕಮಲಕ್ಕನ ತಂಪೊತ್ನೇ ನೆನೆಸ್ಬೇಕು. ಅವ್ರ ಮನೆಯವ್ರೆಲ್ಲರೂ ಎಷ್ಟು ನಮಗೆ ಸಹಾಯ ಮಾಡಿದ್ರು, ಭಾಳ ನೆನೆಸ್ಬೇಕು ಅವ್ರನ್ನ. ಒಡ ಹುಟ್ಟಿದ ಅಕ್ಕರ ತಂಗಿಕಿನ ಹೆಚ್ಚಿಗೆ ಅದ ಅವ್ರು ಕಮಲಕ್ಕನ ಒಂದು ತಾಯಿ ಸ್ಥಾನದಾಗ ಅಂತಲೇ ನಾನು ಅನ್ಕೊಂಡೇನಿ. ಎಷ್ಟು ನಮಗೆ ಸಹಾಯಗಳ ಎಷ್ಟು ನಾವು ಕಮಲಕ್ಕನ ನೆನೆಸಿದ್ರೂ ಕಡಿಮೆನ ರೀ. ಹಿಂದಿಂದ ಎಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ನಾಟಕ ಆದಂಗೆ ಹೋಗ್ಬಿಡ್ತು ನಮ್ದು ಬದುಕು. ಆದರೂ ಕಮಲಕ್ಕನ ಅಂತಾರೆ ಒಬ್ರು ಧೈರ್ಯ ಹೇಳ್ಯಾರ, ಇರ್ಬೇಕು ಮನೆಗೊಬ್ರು ಓಣಿಗೊಬ್ರು ಊರಿನಾಗೊಬ್ರು ಇರ್ಬೇಕು. ಎಷ್ಟು ನಮಗೆ ಧೈರ್ಯ ಹೇಳಿದ್ರಪ್ಪ ಅಂತಂದ್ರೆ ಪಾಪ ಭಾಳ ನೆನೆಸ್ಬೇಕು ಬಿಡು ಕಮಲಕ್ಕರ್ನ. ಅಲ್ಲ ನಾ ಹಿಂಗೆ ಕೇಳ್ತ ನಾನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಇದನ್ನ ಹಿಂದಿಂದೆಲ್ಲ ನೆನೆಸ್ಕೊಂಡು ಮನಸ್ಸಿಗೆ ಬೇಜಾರೇನ್ರಾಗತ್ತೀರೇನ ಅಂತ. ಹಂಗಲ್ಲ, ಇವತ್ತು ನಮ್ಮಣ್ಣ ಭೇಟಿಯಾಗಿದ್ನಲ್ಲ, ರೊಕ್ಕದ ಒಟ್ಟು ಅಡಚಣೆ ಆಗೈತಿ, ರೊಕ್ಕಿದ್ರೆ ಕೊಡು ಅಂತಂದ. ಅದಕ್ಕೆ ನಮ್ಮ ಕಡೆ ಇಲ್ಲದಕ್ಕೆ ಇವ್ರು ಏನಾರ ಹಿಂಗೆ ನಮ್ಗೆ ಅಸಹ್ಯ ಮಾಡೋ ಸಂಬಂಧ ಹಿಂಗೆ ಕೇಳ್ತಾರೆ ಅನಿಸ್ಬಿಡುತ್ತೆ ನಂಗೊಮ್ಮೆ. ಯಾಕೆ ರೊಕ್ಕ ಅಂತ ಎದಕ್ಕಂತ ರೊಕ್ಕ ಹಾಂ 1,00,000 ಬೇಕಂತ ನೋಡ್ಲಿ ಗಿರ್ಜಿ, ಎಲ್ಲಿದ್ದ ತಂದು ಕೊಡಲಿ ನಾನು? 1,00,000 ಕೈಯಾಗಿ ಇವತ್ತಿಗೆ ಹಿಡಿದಿಲ್ಲ ನಾನು. ನನ್ನನ್ನು ತವಂಗೆ ರೊಕ್ಕ ಕೊಡು ಅಂತ ಕೇಳ್ತಾನಲ್ಲ, ಹೆಂಗಾರೆ ಇರ್ಬೇಕು ನಮ್ಮ ಅಣ್ಣನ ಬುದ್ಧಿ. ನೀನು ನೋಡು ಹೆಂಗೆ ವಿಚಾರ ಮಾಡಿರ್ತಾರೆ ನೋಡಿ ಇವ್ರು. ಯಾಕೆ 1,00,000 ಏನು ಕೊಟ್ಟಿದ್ನಂತಾನೆ ಏನು ಕೊಟ್ಟು ನಡ್ಸ್ಯಾನಂತ ನಮ್ಮ ಮನೆ ಏನಾರ ನಿಮ್ಮ ಅಣ್ಣ ಎದಕ್ಕೆ ಬೇಕಂತ ರೊಕ್ಕ ಹೇಳ್ತಂತ ನಿಮ್ಮ ಅವ್ಗೆ ಹೋಗಿ ನಿಮ್ಮ ಅಣ್ಣನ ಹೆಂಡತಿ ಎಷ್ಟು ಆಡಂಬರ ಕೊಚ್ಕೊಂತಿರ್ತಾ. ಮೊನ್ನೆ ಅಲ್ಲೇ ಊರಿಗೆ ಹೊಂಟಾಳ, ಕಲ್ಲವನ ಜೊತೆ ಕುಂತೇನಿ, ಎಷ್ಟು ತಲೆ ಇದು ಐತೆ ನಂದು ಸರ ನಕ್ಲೇಸು ಇದನ್ನು ಹೊಸ ತೊಗೊಂಡೇನಿ ಹೊಸ ತೊಗೊಂಡೇನಂತಂದು ಡಬ್ಬಾಚಾರ ಮಾಡಿಲ್ಲ ಅವತ್ತು. ಮತ್ತು ಗಂಡಗೆ 1,00,000 ನಮ್ಮನ್ನು ಬಂದು ಕೇಳಾಕೆ ಏನು ತಾನೇ ಹೇಳಿದ್ಲ ಏನು ಇವಾಗ ಬಂದು ಕೇಳಿದ ನಿಮ್ಮ ಅಣ್ಣ ಹೋಗಿ ಕೇಳೇನಕಿನ ಹೋಗಿ ಬೇಡ, ನೀ ಯಾಕೆ ಕೇಳಕ್ಕೆ ಹೋಗಿ? ರೊಕ್ಕ ಕೇಳಿದ್ನ ನಿಮ್ಮ ಅಣ್ಣ, ನೀವೇನು ಐತಿ ತಂದು ಕೊಡ್ದೇನಿ ಎಲ್ಲಾರ ಮತ್ತು ಬಡ್ಡಿ ಹಂಗಂತಂದ್ರೆ ಹೇಳಿ ಬಂದ್ರಿ ಮತ್ತೆ ಕೇಳಕ್ಕೆ ಹೋಗ್ಲಿ, ಬಡ್ಡಿ ಹಂಗೆ ನನಗೇನು ಹರ್ಕತ್ತಾಗೈತಾನೆ? ನಂದು ಮನೆ ನಡೆಸ್ಕೊಂಡು ಹೋಗೋದ ನನಗೆ ವಜ್ಜಾಗೈತಿ. ಹಂಗೆ ಏನು ಅಂತಂದು ಒಮ್ಮೆ ಯೋಚನೆ ಮಾಡಿದ್ರೆ ನಿದ್ದೆ ಹತ್ತದಲ್ಲ ರಾತ್ರಿ ನನಗೆ. ನಾ ಇಲ್ಲ ಅಂತ ಹೇಳೀನಿ. ಬೇಕಂತ 1,00,000 ಹಾಂ ಅರ್ಧ ಕಡೆ ಇಸ್ಕೊಂಡಿದ್ನಂತ 1,00,000 ಅವ್ರೇನೋ ಕೊಡು ಅಂತಂದು ಕುಂತಾರಂತ. ಹಂಗಾಗಿ ಇಲ್ಲ ಹಿಂಗೆ ಮೈಮ್ಯಾಗ ಇದು ಮಾಡತ್ತಾರ ಅವರು, ಕೊಡಬೇಕಂತಂದು ನಿನ್ನ ಕಡೆ ಇದ್ದು ಕೊಡು, ನನ್ನ ಕಡೆ ಇದ್ದಾಗ ಬೇರೆ ಕಡೆಯಿಂದ ಬರೋದೈತಿ ರೊಕ್ಕ, ಬಂದು ಕೂಡಲೇ ಕೊಟ್ಟ ಬಿಡ್ತೀನಿ ಅಂತಂದ. ಇಲ್ಲಪ್ಪ ನಾವು ವ್ಯವಹಾರನ ಮನ್ಯಾಗ ಗಂಡ ಹೆಂಡತಿ ಕುಂತ ಮಾತಾಡ್ತೀವಿ, ನಾವು ಏನು ವ್ಯವಹಾರ ಆದ್ರೂ ರೊಕ್ಕದಾತ ಏನಾಯ್ತು ಮನಿದು ವ್ಯವಹಾರ ಆತ ನಾವು ಗಂಡ ಹೆಂಡತಿ ಕುಂತ ಮಾತಾಡ್ತೀವಪ್ಪ. ಇದೇನ ಈಗ 1,00,000 ನನ್ನ ಕಡೆ ಯಾವಾಗ ಬರಬೇಕು ಮರೆ ಅಂತ ನನಗೆ ತಿಳಿತೈತಿ. ಇಲ್ಲಿ ಬಿಡಪ್ಪ ಮರೆ, ನನ್ನ ಕಡೆ ಒಂದು ರೂಪಾಯಿ ಇಲ್ಲ, ಕೇಳಕ್ಕೆ ಹೋಗ್ಬೇಡ ನನಗೆ ಅಂತ ಹೇಳ್ಬಂದೆ. ನಾನು ನೀಟಾಗಿ ಹೇಳ್ಬಂದೆ, ಅಟ್ಟಾಗಿ ಹೇಳ್ಬಂದೇನಿ. 1,00,000 ಬೇಕಂತ ಆಕಿನ ಹೋಗಿ ಮಂಜವನ್ನ ಜಾಡ್ಸೇ ಬರ್ತೇನೆ ನಾನು ಹೋಗಿ. ಅಲ್ಲ ಮನ್ಯಾಗ ಈಗ ಹೆಂಡ್ರು ತಾಯಿ ಅನ್ನೋದು ಯಾಕಿರ್ತಾರ ಏನು ಬರೀ ಅಡುಗೆ ಮಾಡಿ ಹಾಕಕ್ಕೆ ಊಟ ಅರ್ಬಿ ತೊಟ್ಟಿದ್ದು ಒಗ್ದು ಹಾಕಕ್ಕೆ ಕೇಳ್ದ ಚಾ ಮಾಡಿ ಹಾಕಕ್ಕೆ ಮನೆ ಕಸ ಹೊಡಕ್ಕೆ ಕಲ್ಲು ಹೊಡ್ಸಕ್ಕಿರ್ತಾರ ಅಂತ ಮಾಡ್ಯಾನ ನಿಮ್ಮ ಅಣ್ಣ. ಅಲ್ಲ ಈಗ ಎಷ್ಟು ಡಂಬಾಚಾರ ಮಾಡ್ತಾಳೆ ನಿಮ್ಮ ಅಣ್ಣನ ಹೆಂಡತಿ, ಏನಕ್ಕೆ ವ್ಯವಹಾರ ಗೊತ್ತಿಲ್ದಂಗೆ ಇದ್ದಾಳೆ, ಏನಕ್ಕೆ ಗೊತ್ತಿರ್ಲಾರ್ದ ನಿಮ್ಮ ಅಣ್ಣ ವ್ಯವಹಾರ ಮಾಡ್ತಾನೆ. ಎಷ್ಟರ ನಮ್ಮನ್ನ ಕಂಡ್ರೆ ಉರ್ಕೊಂಡು ಸಾಯ್ತಾಳೆ. ಹಂಗೆ ಇರ್ಗಂಡು ಇಷ್ಟು ಕಳೆ ವ್ಯವಹಾರ ಮಾಡೋದು ಗೊತ್ತಾಗೋದಿಲ್ಲ. ನೀಕೆ ಎಲ್ಲೆಲ್ಲ ₹1,00,000 ಇಸ್ಕೊಂತಾರ ಬಂದು ನಮ್ಮ ಮತ್ತೆ ಕೇಳ್ತಾನೆ. ನಮಗೇನು ಕೇಳಿ ಏನು ಇಸ್ಕೊಂಡಿದ್ದಂತಾನೆ ಯಾರ ಕಡೆ ನಿಮ್ಮ ಅಣ್ಣ? ಇಲ್ಲ ಅಂತ ಹೇಳಿಬಿಟ್ಟೆ ನಾನು ಹಚ್ಕೊಳಕ್ಕೆ ಹೋಗೋದಿಲ್ಲ. ಒಮ್ಮೆ 50,000 ತೊಗೊಂಡು ನನ್ನ ಮ್ಯಾಗ ಹಾಕಿದಾಗ ನನಗೆ ಜೀವ ಹೋಗಿ ಬಂದಂಗೆ ಆತು.
ನಾ 10 ರೂಪಾಯಿ ಯಾರ್ದಾರ ಕಡೆ ಇಸ್ಕೊಬಾರ್ದ್ರೆ ಕುತ್ತಿಗೆ ಬಂದಿರ್ತದೆ ನನಗೆ. ಅಯ್ಯೋ 10 ರೂಪಾಯಿ ಇಸ್ಕೊಂಡೆ ಅವ್ರ ಕಡೆ, ಯಾವಾಗ ಹೊಳ್ಳಿ ನಾನು ದುಡ್ದವ್ರಿಗೆ ಕೊಟ್ಟು ಮುಟ್ಟಿಸೇನೆ ಸಾಲ ಅನ್ನಿಸ್ತಿರ್ತೈತಿ. ಅಂಥದ್ರಾಗ 50,000 ರೂಪಾಯಿ ನಾನು ತಲೆ ಮ್ಯಾಗ ಹೇರ್ಬಿಟ್ನಲ್ಪ ಅನ್ನೋದು ನನಗೆ ಇನ್ನೂ ದುಃಖ ಐತದ ಮನಸ್ಸಿನಾಗ. ನಾ ಹೇಳ್ಕೊಳಕ್ಕೆ ಹೋಗುದಿಲ್ಲ, ನಾ ಏನಾರು ಹೇಳಿದ್ರೆ ನೀವು ಅದ್ರಾಡ್ಕೊಂತ ಕುಂದಿರ್ತಿ ಅಂತೇಳಿ ನಾ ಏನಿದು ಮಾಡಕ್ಕೆ ಹೋಗುದಿಲ್ಲ. ಅಲ್ಲ ಕೇಳಕ್ಕೆ ಹೆಂಗಾರ ಬಾಯ್ ಬಂದಿದ್ದೈತಿ ಹೇಳಿ ನೀವು ನೀನು. ಹ್ಞೂ ಮಾಡಿದ್ದೆಲ್ಲ ಸೊಕ್ಕಿನ ನಮ್ಮ ಮೇಲೆ ಹಾಕಿ ಹ್ಞೂ ಕೊಡ್ತೇನೆ ಅಂತ ಹೇಳಿ ಇಲ್ಲ ನಮ್ಮ ಕಡೆಯಲ್ಲಿ ಇಸ್ಕೊಂಡಂಗೆ ಕೊಡೋದು ನಾವೇನು ಮತ್ತೆ ಹಾಕಿ ನಾಳೆ ಹೆಂತಿ ಬಂದು ನಿಮ್ಗೇನು ಕೊಡೋ ಅಂತ ಹೇಳಿದಿನ ಅಂತಂದು ಅಕ್ಕಿ ದಿಮಾಕ ಕಿಸಿದ್ದು ನಮ್ಮ ಮುಂದೆ. ಅದ 50,000 ರೂಪಾಯಿ ನಮ್ಮ ಮನೆ ಮುಂದೆ ಸಾಲ್ಗಾರರು ಕೊಟ್ಟಾರ ಬಂದು ನಮ್ಮ ಮನೆ ಮುಂದೆ ನಿಂತಾಗ ಅಣ್ಣಾರ ಇಲ್ಲಿ ಯಾಕೆ ಬಂದು ನಿಂತೀರಿ, ಇವ್ರಿಗೆ ನಮಗೆ ಸಂಬಂಧನ ಇಲ್ರಿ, ನಮ್ಮ ಮನೆ ಮುಂದೆ ಬರ್ಬೇಕಿತ್ರಿ ನೀವು ಕೇಳಾಕಂತಂದು ಕಿಸ್ತಾಡಿದ್ಲವತ್ತ. ಹೋಗಿ ಇಸ್ಕೊಂಡಲ್ಲೇ ಹೆಂತಿ ಕಡೆ ರೊಕ್ಕನ. ನೋಡ್ರಿ ನಾ ಹೇಳ್ತೀನಿ, ಯಾವತ್ತು ನಮ್ಮ ಕಷ್ಟಕ್ಕೆ ಅವರು ಯಾವತ್ತು ಹಿಂದೆ ಬೆನ್ನ ಎಲುಬಾಗಿ ನಿಂತಾರಲ್ಲ ಅವ್ರು. ಏನು ನಿಮ್ಮ ತಾಯಿ ಹಿಡ್ಕೊಂಡಾನೆ ಹೇಳ್ತಾನೆ. ನಿಮ್ಮ ತಾಯಿ ಹೆಂಗೆ ಗೊತ್ತ ನಿಮ್ಮವ್ವ, ಆಕೆ ಹೆಂಗೆ ಗೊತ್ತಾನ ಆರಾಮ್ ಇರ್ಬೇಕಾಕಿನ ಉಪ್ಪರಿಗೆ ಮ್ಯಾಕೆ ಕುಂದಿರ್ಸ್ಬೇಕು. ಯಾವತ್ತು ನಮಗೆ ಕಷ್ಟ ಕಾಲದಾಗ ಕೈ ಜೋಡಿಸಿ ಯಾವತ್ತೂ ನಿಂದಿರ್ಲಿಲ್ಲಕ್ಕಿ ನಿಮ್ಮವ್ವ. ಏನು ನೀವು ಅವ್ರನ್ನ ನಂಬಕ್ಕೆ ಹೋಗ್ಬೇಡ್ರಿ ಹೇಳ್ತೇನೆ ನೋಡಿ. ನಾನೀಗ ನಮಗೆ ಚಳಿ ಎಣ್ಣೆ ತಿನ್ನಿಸ್ಕೊಬಿಡ್ತಾರೆ ಅವ್ರು. ಏನೋ ಒಂದು ಸಾಣದೊಂದು ಜೋಪಡಿ ಹಾಕ್ಕೊಂಡು ಹೌದಾ ನಂಗೆ 4 ಮಂದ್ಯಾಗ ಬಾಳೆ ಮಾಡ್ಕೊಂಡು ಹೊಂಟೇವಿ, ಅದು ಸಹಿಸಕ್ಕೆ ಆಗೋಲ್ದವ್ರಿಗೆ. ನೀವು ಮೈಮ್ಯಾಗ ಎದ್ರದ್ದು ರೊಕ್ಕದ ವ್ಯವಹಾರ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನಾರು ರೊಕ್ಕ ಪಕ್ಕ ಅಂತಂದ್ರೆ ನನ್ನ ಕಡೆ ಇಲ್ಲ ಅಂತಾನೆ ಹೇಳ್ರಿ. ಏನಾರು ಹೆಚ್ಚು ಕಮ್ಮಿ ಆಡೋಕತ್ರ ನನಗೆ ಬಂದು ಹೇಳ್ರಿ, ಆಕೆ ಹೋಗಿ ಹೇಳ್ಬರ್ತೇನೆ ಹೆಂತಿಗೆ, ನಿಮ್ಮ ಅಣ್ಣನ ಹೆಂತಿಗೆ ಹೇಳ್ಬರ್ತೇನೆ ಹೋಗಿ. ಓ ಮರೆ ನಾ ಯಾಕೆ ನಂದಿನ ಅಳತತನ ಹಿಂದೆ, ನಾ ಯಾಕೆ ಇದನ್ನ ಮಾಡಕ್ಕೆ ಹೋಗ್ಲಿ ರೊಕ್ಕದ ವ್ಯವಹಾರ. ಅವ್ರು ನಂಬಕ್ಕೆ ಆಗಂಗೇ ಇಲ್ಲ. ಎಂಥ ಕಷ್ಟ ಕಾಲದಾಗ ನಿಂತಿಲ್ಲ ಅವ್ರು. ಈಗ ರೊಕ್ಕ ಬೇಕಾಗೈತೆ ಅಂತ ಕೇಳಕ್ಕೆ ಹೆಂಗಾರ ಬಾಯ್ ಬಂದಿದ್ದು ನೋಡಿ ನಮ್ಮ ಅಣ್ಣಗೆ. ತಾ ಇನ್ನೂ ಏನಾರ ಇಲ್ಲೇ ದುಡಿಪ ಅಂತಂದು ತಾನೇ ಕೇಳಿ ಕೊಡ್ಬೇಕು. ಏನು ಕೇಳಿ ಕೊಡೋದು ತೊಗೊಳೋದು ಮಾಡ್ತಾರೆ ಇವ್ರು. ಬೇಡ ಬೇಡ ಅವ್ರೆ, ಅವ್ರ ಮನೆಗಿಂದ ನಮ್ಮ ಮನೆಗೆ ಏನು ಕೊಡೋದು ಬೇಡ, ಅವರು ತೊಗೊಳೋದು ಬೇಡ. ಏನು ಅವ್ರು ಹಿಂಗೆ ನಮ್ಮನ್ನ ಕೈ ಬಿಟ್ಟಾರಿಲ್ಲ, ಹಿಂಗೆ ಇರೋಣ ನಾವು. ಅವ್ರು ಹಂಗೆ ಇರಲಿ, ಏನು ಅವ್ರ ಮನೆಗಿಂದ ನಮ್ಮ ಮನೆಗೆ ಬರೋದು ಬೇಡ. ಏನು ಹೇಳ್ತೇನೆ ನೋಡಿ, ನಾನೀಗ ನನಗೆ ಆಸೆನೇ ಇಲ್ಲ ಅವ್ರ ಮನೆಗಿದ್ದ ಅವ್ರು ಕೊಡೋದು ತೊಗೊಳೋದು ನನಗೆ ಬೇಡ ಬೇಡ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ಸಬ್ಸ್ಕ್ರೈಬ್ ಆಗದೆ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹೈಪ್ ಅಂತ ಒಂದು ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ರಿ ನೀವು. ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.